ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳ ಒಂದು ಸಾಧನಾ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಾಧನೆ ಏನು ಅಂತಕ್ಕಂಥದ್ದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಜಿಯವರ ನೇತೃತ್ವದಲ್ಲಿ ಮೈಸೂರಿನಿಂದ ಪ್ರಾರಂಭವಾಗಿ ಎಲ್ಲ ಜಿಲ್ಲೆಗಳಿಗೆ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡಿ ಮುಗಿಸ್ತಾ ಇದ್ದೇವೆ. ಇನ್ನೊಂದು ಕೆಲವೊಂದು 2 ಕಡೆ ಬಿಟ್ಟರೆ ಬಹುಶಃ ಎಲ್ಲ ಕಡೆ ಸಂಪೂರ್ಣವಾಗಿ ಮುಗಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತಕ್ಕಂಥದ್ದನ್ನು ವಾಸ್ತವವನ್ನು ಬಿಡಿಸಿ ಹೇಳಕ್ಕೆ ಹೋದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂದರೆ ಇದು ಒಂದು ವಸೀಲಿ ಸರ್ಕಾರ ಅಷ್ಟೇ. ಮತ್ತು ಬೆಲೆ ಏರಿಕೆಯನ್ನು ಗ್ಯಾರಂಟಿಯಾಗಿ ಕರ್ನಾಟಕದ ಜನಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇದು. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಒಡೆದಾಳುವಂಥ ಸಮಾಜ ವಿರೋಧಿ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಭ್ರಷ್ಟಾಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿ, ಇಡೀ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ರೈತ ವಿರೋಧಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಫಸ್ಟ್ ಪ್ರಾರಂಭ ಮಾಡಿದ್ದು ಅವರು ಲೋಕಸಭಾ ಚುನಾವಣೆಗೆ ವಸೂಲಿ ದಂಧೆಗಿಳಿದಿರ್ತಕ್ಕಂಥದ್ದು. ಇದಕ್ಕೆ ಉದಾಹರಣೆ ವಾಲ್ಮೀಕಿ ಹಗರಣ. ಇಡೀ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಾಲ್ಮೀಕಿ ಹಗರಣದಲ್ಲಿ ಸುಮಾರು 187 ಕೋಟಿ ರೂಪಾಯಿಗಳನ್ನು ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡಿ, ಆಂಧ್ರ ಪ್ರದೇಶ ತೆಲಂಗಾಣದ ಬ್ಯಾಂಕ್ಗಳಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಬಂಗಾರದ ಅಂಗಡಿಗಳಿಗೆ, ಸರಾಯಿ ಅಂಗಡಿಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಕ್ಯಾಶ್ ರೂಪದಲ್ಲಿ ಪಡೆದುಕೊಂಡು ಅದನ್ನು ಬಳ್ಳಾರಿ ಸೇರಿದಂತೆ ಲೋಕಸಭಾ ಚುನಾವಣೆಗೆ ಉಪಯೋಗ ಮಾಡಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾರಿ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ವತಃ ಮೂಡಾ ಹಗರಣದಲ್ಲಿ ಸಿಗಾಕೊಂಡು, ಪ್ರಾರಂಭದಲ್ಲಿ ಮೂಡಾ ಹಗರಣ ಹೊರಗೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತುಗಳು ಹೇಗಿತ್ತು ಅಂತಂದರೆ, ಆ 14 ಸೈಟ್ಗಳನ್ನು ಪಡ್ಕೊಂಡಿದ್ದೀನಿ, ಅದು 62 ಕೋಟಿ ರೂಪಾಯಿ ಬೆಲೆ ಬಾಳ್ತದೆ, 62 ಕೋಟಿ ರೂಪಾಯಿ ನನ್ನ ಕುಟುಂಬಕ್ಕೆ ಕೊಟ್ಟರೆ ನಾನು ಅದನ್ನು ವಾಪಸ್ ಕೊಡ್ತೀನಿ ಅನ್ನುವಂಥ ಆ್ಯಂಗಲಲ್ಲಿ, ಆ ಭಾಷೆಯಲ್ಲಿ ಮಾತನಾಡಿದ್ದನ್ನು ಮಾಧ್ಯಮಗಳಲ್ಲಿ ತಾವೆಲ್ಲರೂ ಕೂಡ ನೋಡಿದಿರಿ. ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿರ್ತಕ್ಕಂಥದ್ದು ತಮ್ಮಲ್ಲಿದೆ. ಆದರೆ ಯಾವಾಗ ಭಾರತೀಯ ಜನತಾ ಪಕ್ಷ ಪಾದಯಾತ್ರೆಯನ್ನು ಮಾಡ್ತೋ, ಯಾವಾಗ ಹಗರಣದ ವಾಸ್ತವ ಅರಿವಾಗ್ತಾ ಬಂತೋ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಆ 14 ಸೈಟ್ಗಳನ್ನು ಸರೆಂಡರ್ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಬಹುಶಃ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಡ ಅಂತ ನನಗನ್ನಿಸ್ತದೆ. ಮತ್ತು ಮೂರನೇದು ವಸೂಲಿ ಸರ್ಕಾರ ಅನ್ನೋದಕ್ಕೆ ಗುತ್ತಿಗೆದಾರರ ಸಂಘ, ರಾಜ್ಯದ ಗುತ್ತಿಗೆದಾರರ ಸಂಘ ಪದೇ ಪದೇ ಇವತ್ತು ಸಿದ್ದರಾಮಯ್ಯನವ್ರಿಗೆ ಹೋಗಿ ಮನವಿ ಮಾಡಿದ್ದಾರೆ ಮತ್ತು ಪತ್ರ ಕೊಟ್ಟಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ, PWD ಇಲಾಖೆಯಲ್ಲಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಬೇರೆ ಬೇರೆ ಇಲಾಖೆಗಳಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ವಸೂಲಿ ದಂಧೆ ನಡೀತಾ ಇದೆ ಅನ್ನೋದನ್ನು ಅವರೇ ಸ್ವತಃ ಮನವಿ ಪತ್ರ ಕೊಟ್ಟಿರ್ತಕ್ಕಂಥದ್ದು. BBMPಯಲ್ಲಿ
ಹೀಗೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ. ಅದು ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಬಳಸ್ತಾ ಇದೆ ಅಂತಕ್ಕಂಥದ್ದು ಕೂಡ ಜಗಜ್ಜಾಗಿರವಾಗಿರ್ತಕ್ಕಂಥದ್ದು. ಇದನ್ನು ಸಾಕ್ಷಿಗಳನ್ನು ನಾನು ಕೊಡಬೇಕಾಗಿಲ್ಲ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಗುತ್ತಿಗೆದಾರರ ಸಂಘನೇ ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಈ ಹಿಂದೆ ಏನು BJP ಸರ್ಕಾರ ಇತ್ತು, ಅಭಿವೃದ್ಧಿ ಕೆಲಸಗಳನ್ನು ಏನು ಮಾಡಿದೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಬಿಡುಗಡೆ ಮಾಡಬೇಕಲ್ಲ, ಆಗಿರ್ತಕ್ಕಂಥ ಕೆಲಸಗಳ ಹಣ ಬಿಡುಗಡೆ ಮಾಡೋದಕ್ಕೆ ವಸೂಲಿ ದಂಧೆ ವಿಧಾನಸೌಧದಲ್ಲಿ ಯಾವ ರೀತಿ ನಡೀತಾ ಇದೆ 3ನೇ ಮಹಡಿಯಲ್ಲಿ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. LOC ತಗೋಬೇಕು ಅಂದರೆ 20% ಹಣ ಕೊಡಬೇಕು. ಬರೀ LOCಗೆ ಹಣ ಬಿಡುಗಡೆ ಮಾಡೋದಕ್ಕೆ 20% ಹಣವನ್ನು ನೇರವಾಗಿ ಮಂತ್ರಿಗಳ ಮುಖಾಂತರ, ಆಯಾ ಇಲಾಖೆ ಮಂತ್ರಿಗಳ ಮುಖಾಂತರ, ಅವರ PAಗಳ ಮುಖಾಂತರ, ಅವರ ಏಜೆಂಟ್ಗಳ ಮುಖಾಂತರ ನಡೀತಾ ಇರತಕ್ಕಂಥದ್ದು. ಈ ವಾಸ್ತವವನ್ನು ಈಗಾಗಲೇ ಗುತ್ತಿಗೆದಾರರು ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕು ಅಂತಂದರೆ ಗುತ್ತಿಗೆದಾರರ ಸಂಘ ಮತ್ತು ಅದು ಸಂಬಂಧಪಟ್ಟಂಥ ಎಲ್ಲ ಕೆಲಸ ಮಾಡ್ತಕ್ಕಂಥ ಜನ ಸೇರಿ ಭಾಳ ದೊಡ್ಡ ಪ್ರತಿಭಟನೆ ಕೂಡ ಮಾಡಿದರು. ಸುಮಾರು 2975 ಕೋಟಿ ರೂಪಾಯಿ ಬಾಕಿ ಹಣ ಇದೆ, ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದು ಕೂಡ ಈಗ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇದೊಂದು ವಸೂಲಿ ಸರ್ಕಾರ. ಇದು AICCಗೆ, ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಗೆ ಇದೊಂದು ATM ಆಗಿ ಕರ್ನಾಟಕದ ಹಣವನ್ನು ಲೂಟಿ ಮಾಡಿ ದೇಶದ ವಿವಿಧ ರಾಜ್ಯಗಳ ಚುನಾವಣೆಗೆ ಬಳಸಿರ್ತಕ್ಕಂಥದ್ದು ಸಾಕ್ಷಿ ಸಮೇತ ಈಗಾಗಲೇ ಬಹಿರಂಗ ಆಗಿರ್ತಕ್ಕಂಥದ್ದನ್ನು ನಾನು ತಮ್ಮ ಮುಖಾಂತರ ಜನರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇನ್ನು ಎರಡನೇದಾಗಿ ಬರೋದಾದರೆ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು, ಹಾಲಿನ ಬೆಲೆ ಹಿಡ್ಕೊಂಡು ಡೀಸೆಲ್ ಬೆಲೆ ಹಿಡ್ಕೊಂಡು ಬೇರೆ ಬೇರೆ ಎಲ್ಲ ಜನಸಾಮಾನ್ಯರು ಬಳಸುವಂಥ ಎಲ್ಲ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥ ಸರ್ಕಾರ. ಇದು ಎಷ್ಟರ ಮಟ್ಟಿಗೆ ಏರಿಕೆ ಮಾಡಿದ್ದಾರೆ ಅಂತಂತಂದರೆ, ಆಮೇಲೆ ಟ್ಯಾಕ್ಸ್ಗಳನ್ನು ಎಲ್ಲೆಲ್ಲಿಗೆ ಹಾಕಿದ್ದಾರೆ ಅಂತಂದರೆ, ಹುಟ್ಟಿದ ಬರ್ತ್ ಸರ್ಟಿಫಿಕೇಟ್ ಅಂತ ಹಿಡ್ಕೊಂಡು ಸತ್ತಾಗ ಕೊಡ್ತಕ್ಕಂಥ ಮರಣಪತ್ರ ಏನಿದೆಯಲ್ಲ ಅಲ್ಲಿವರೆಗೆ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕೋಂಥ ಕೆಲಸ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು. ಕ್ವಾರ್ಟರ್ ಬೆಲೆ 50 ರೂಪಾಯಿ ಇದ್ದಿದ್ದು 100 ರೂಪಾಯಿ ಮಾಡಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೋದು. 2,000 ರೂಪಾಯಿನ ಕೊಟ್ಟು ಹೆಣ್ಮಕ್ಳ ಕೈಯಲ್ಲಿ ಅವ್ರ ಗಂಡಂದಿರ ಮುಖಾಂತರ 5,000 ರೂಪಾಯಿಗಳನ್ನು ತಿಂಗಳಿಗೆ ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಭಾಳ ದೊಡ್ಡ ಅನ್ಯಾಯ ಈ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು, ಉತ್ತರ ಕರ್ನಾಟಕದ ಭಾಳ ದೊಡ್ಡ ಅಭಿವೃದ್ಧಿ ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು, ಪ್ರಮುಖವಾಗಿರ್ತಕ್ಕಂಥದ್ದು ಕೃಷ್ಣಾ ಬೇಸಿನ್ನಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳು. ಆ ಕೃಷ್ಣಾ ಬೇಸಿನ್ನ ನೀರಾವರಿ ಯೋಜನೆಗಳಿಗೆ ಈ ಸರ್ಕಾರ ಒಂದೇ ಒಂದು ಬಿಡಿಗಾಸನ್ನು ಕೂಡ ಕೊಟ್ಟಿಲ್ಲ. ಗಮನದಾಗಿರಲಿ. ದುರ್ದೈವ, ಇಲ್ಲಿ ಜಿಲ್ಲೆ ಇವತ್ತು ಹಸಿರಿನಿಂದ ಕಂಗೊಳಿಸುವಂಥ ಒಂದು ಜಿಲ್ಲೆ ಆಗಬೇಕಾಗಿತ್ತು. ಆದರೆ ಇವತ್ತಿನವರೆಗೂ ಕೂಡ ಟ್ಯಾಂಕರ್ ಮುಖಾಂತರ ಲಿಂಬೆ ಗಿಡಕ್ಕೆ ನೀರು ಹಾಕ್ತಕ್ಕಂಥ ದುಸ್ಥಿತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿದೆ. ಈಗ ಬೇಸಿಗೆ ಕಾಲ ಬಂತು ಅಂದರೆ ನಮ್ಮ ರೈತರು ನಿಂಬೆ ಗಿಡಗಳನ್ನು ಉಳಿಸ್ಕೊಳ್ಳೋದಕ್ಕೆ ಟ್ಯಾಂಕರ್ ಮುಖಾಂತರ ನೀರು ಹಾಕ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ಜಿಲ್ಲೆಯಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಕೆರೆಗಳಿದ್ದಾವೆ. ಆ ಕೆರೆಗಳನ್ನು ಸಂಪೂರ್ಣ ತುಂಬಿಸುವಂಥ ಕನಿಷ್ಠ ಜ್ಞಾನನೂ ಕೂಡ ಈ ಸರ್ಕಾರಕ್ಕಿಲ್ಲ. ಡ್ಯಾಮಲ್ಲಿ ನೀರಿಲ್ವಾ? ನೀರಿದೆ. ಆದರೆ ಇವರು ತೆಲಂಗಾಣಕ್ಕೆ, ಆಂಧ್ರಕ್ಕೆ ಇವರಿಗೆ ನೀರು ಬಿಡಲಿಕ್ಕೆ ನೀರು ಸಿಗ್ತದೆ. ಆದರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು, ಹಳ್ಳ ಕೊಳ್ಳಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರ ಮಾಡಲಿಲ್ಲ. ಆಮೇಲೆ ಸರ್ಕಾರ ಇದೆಯೋ ಸತ್ತು ಹೋಗಿದೆಯೋ ಅಂತಕ್ಕಂಥದ್ದನ್ನು ಇವತ್ತು ಜನ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ಇದೆ. ಯಾಕಂದರೆ ಎಲ್ಲ ಮಂತ್ರಿಗಳು ಬೆಂಗಳೂರಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಹಿಂದೆ ಒಂದು ಕಾಲ ಇತ್ತು, ನಿಮಗೆಲ್ಲ ಗೊತ್ತಿದೆ, 3 ತಿಂಗಳಿಗೆ ಒಂದು ಸರಿ KDB ಸಭೆ ಆಗ್ತಿತ್ತು. KDB ಸಭೆ ಆದರೆ ಬೆಳಗ್ಗೆ 10 ಗಂಟೆಗೆ KDB ಸಭೆ ಪ್ರಾರಂಭ ಆದರೆ ಸಾಯಂಕಾಲ 5-6 ಗಂಟೆವರೆಗೂ KDB ಸಭೆ ನಡೀತಿತ್ತು. ಅಲ್ಲಿ ಉಸ್ತುವಾರಿ ಮಂತ್ರಿಗಳು, ಎಲ್ಲ ಶಾಸಕರುಗಳು ಪ್ರತಿ ಇಲಾಖೆಯನ್ನು ಆಳವಾಗಿ
ಸರ್ಕಾರದ ಸಾಧನೆ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿತ್ತು. ಇವತ್ತು ಯಾವತ್ತಾದರೂ ಒಂದು KDB ಸಭೆ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ತಗೊಂಡು ಇಲಾಖಾವಾರು ಸಾಧನೆಗಳು ಏನಾಗಿದೆ ಅನ್ನೋದನ್ನ ಚರ್ಚೆ ಮಾಡಿರ್ತಕ್ಕಂಥ ಒಂದು ಉದಾಹರಣೆಗಳಿಲ್ಲ. KDB ಸಭೆಗಳನ್ನು ಮಾಡೋದಕ್ಕೂ ಕೂಡ ಮಂತ್ರಿಗಳಿಗೆ ಸಮಯ ಇಲ್ಲ, ಕಾಳಜಿ ಇಲ್ಲ ಅನ್ನೋದಾದರೆ ಇನ್ನು ತಾಲೂಕು ಮಟ್ಟಕ್ಕೆ ಹೋಗೋದು ಎಲ್ಲಿಂದ ಬಂತು? ಹಳ್ಳಿಗಳಿಗೆ ಹೋಗೋದು ಎಲ್ಲಿ ಬಂತು? ಒಂದು ಉದಾಹರಣೆನ ತೋರಿಸಿ. ಈ ಜಿಲ್ಲೆನಲ್ಲಿ ಉಸ್ತುವಾರಿ ಸಚಿವರು ಯಾವುದಾದ್ರೂ ಹಳ್ಳಿಗೆ ಬೇಳಿ ಕೊಟ್ಟು ಅವ್ರ ಕ್ಷೇತ್ರ ಬಿಟ್ಟು, ಅವ್ರ ಕ್ಷೇತ್ರಕ್ಕೆ ಹೋಗೋದು ದೊಡ್ಡದಲ್ಲ, ಅವ್ರ ಕ್ಷೇತ್ರವನ್ನು ಬಿಟ್ಟು ಉಳಿದ ಹಳ್ಳಿಗಳಲ್ಲಿ ಯಾವುದಾದ್ರೂ ಒಂದು ಹಳ್ಳಿಗೆ ವಿಸಿಟ್ ಮಾಡಿ ಜನಸಂಪರ್ಕ ಮಾಡಿ ಜನರ ಸಮಸ್ಯೆಗಳನ್ನು ಆಲಿಸಿದಂಥ ಉದಾಹರಣೆ ಹೊಂದಿದ್ರೆ ಕೊಡಿ ನನಗೆ. ಬರೀ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ಮಂತ್ರಿ ಒಂದು ತಾಲೂಕಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದ್ರೆ ಕೊಡಿ ನನಗೆ. ಒಂದು ತಾಲೂಕು ಕೇಂದ್ರಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದ್ರೆ ಕೊಡಿ. ಇಲ್ಲ ಅಂದರೆ ಈ ಸರ್ಕಾರ ಜನಸಾಮಾನ್ಯರ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ಹೊಂದಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ಬಂದರೆ ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗಳ ಬಗ್ಗೆ ವಿಧಾನಸಭೆಯಲ್ಲಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ 2008ರಿಂದ ನಾನು ಕೊನೆ 2023 ಕೊನೆ ಬೆಳಗಾವಿ ಅಧಿವೇಶನದವರೆಗೆ ದಾಖಲಾತಿಗಳನ್ನು ತೆಗೆದು ನೋಡಿ, ಪ್ರತಿ ವಿಧಾನಸಭೆ ಚರ್ಚೆನಲ್ಲಿ ಈ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ರೂಲ್ 16ನಲ್ಲಿ ತಂದು ಚರ್ಚೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. 2008ರಲ್ಲಿ 2009ರಲ್ಲಿ ಇದೇ ಜಿಲ್ಲೆಯಲ್ಲಿ ನಾನು ಹೋರಾಟಗಳು ಮಾಡಿ ಆದಮೇಲೆ ಅವತ್ತು ನಾನು ವಿರೋಧ ಪಕ್ಷದಲ್ಲಿದ್ದೆ, BJP ಸರ್ಕಾರ ಅಧಿಕಾರದಲ್ಲಿತ್ತು, ನಾನು ಅವತ್ತು ಕಾಂಗ್ರೆಸ್ನಲ್ಲಿದ್ದೆ. ಅವತ್ತು ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಈಶ್ವರಪ್ಪನವರು ನೀರಾವರಿ ಮಂತ್ರಿ ಆಗಿದ್ದರು. ಆಮೇಲೆ ನಮ್ಮ ಇವರು ಬೊಮ್ಮಾಯಿಯವರು ನೀರಾವರಿ ಮಂತ್ರಿ ಆಗಿದ್ದರು. ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದರು, ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮುಳವಾಡ ಮತ್ತು ಚಿಂಬ್ಲಿಗೆ ಏತ ನೀರಾವರಿಗೆ 17,203 ಕೋಟಿ ರೂಪಾಯಿ ಅಂದಾಜನ್ನು ಮಾಡಿ ಟೆಂಡರ್ ಕರೆದು 800 ಕೋಟಿ ರೂಪಾಯಿ ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಿದೆ. ಅದಾದಮೇಲೆ ನಮ್ಮವರೇ ನೀರಾವರಿ ಮಂತ್ರಿ ಆದರು. ನಮ್ಮವರೇ ನೀರಾವರಿ ಮಂತ್ರಿ ಆದಾಗ ನಮ್ಮೆಲ್ಲರೂ ನಿರೀಕ್ಷೆ ಇತ್ತು, ಏನಂದರೆ ಈ ಜಿಲ್ಲೆ ನೀರಾವರಿ ಯೋಜನೆಗಳು ಮುಗಿತವೆ ಅಂತೇಳಿ. ಮುಗಿಲಿಲ್ಲ. ಮೇನ್ ಕ್ಯಾನಲ್ಗಳ ವರ್ಕಿಗೆ ಸುಮಾರು 1,500 ಕೋಟಿ ಅಡಿಷ್ನಲ್ ಟೆಂಡರ್ ಕರೆದು ಬಿಟ್ಟರೆ ಬೇರೆ ಏನೂ ಕೆಲಸ ಆಗಲಿಲ್ಲ. ಡಿಸೆಂಬರ್ 31, 2010ಕ್ಕೆ ಕೃಷ್ಣಾ ತೀರ್ಪು ಬಂದು ಇವತ್ತಿಗೆ 15 ವರ್ಷ ಆಗ್ತವೆ. 15 ವರ್ಷದಲ್ಲಿ ಏನೂ ಆಗಲಿಲ್ಲ. ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ನಮ್ಮ ಜಿಲ್ಲೆಯ ಶಾಸಕರುಗಳು ಯಾವತ್ತಾದರೂ ಈ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ ಯಾವತ್ತಾದರೂ ರೂಲ್ 69 ಇನ್ನೊಂದರಲ್ಲೋ ತಂದು ಚರ್ಚೆ ಮಾಡಿ ಒತ್ತಡ ಹಾಕ್ತಕ್ಕಂಥ ಕನಿಷ್ಠ ಪ್ರಯತ್ನನೂ ಕೂಡ ಆಗಲಿಲ್ಲ. ನನಗೆ ನೋವಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ 5 ನದಿಗಳು ಹರಿತಾ ಇದ್ದರೂ ಕೂಡ ಇದೊಂದು ಪಂಜಾಬ್ ಅಂತ ಅಂದ್ಕೊಂಡು ಇವತ್ತಿಗೂ ಕೂಡ ನಾವು ನಮ್ಮ ನಿಂಬೆ ಗಿಡಗಳನ್ನು ಉಳಿಸ್ಕೊಳ್ಳೋದಕ್ಕೆ ನೀರಿನ ಟ್ಯಾಂಕರ್ ಮುಖಾಂತರ ಹಾಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅಂತಕ್ಕಂಥ ದುಃಖ ನನಗಿದೆ. ಅದ್ರ ಜೊತೆಗೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ತೊಗರಿ ಬೆಳೆಗೆ ಕಳಪೆ ಬೀಜ ಸಪ್ಲೈ ಮಾಡಿ ಏನು ಬೆಳೆ ನಾಶ ಆಗಿತ್ತು ಅದನ್ನು ಇಡೀ ರಾಜ್ಯದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ರೈತ ಮೋರ್ಚಾ ಮುಖಾಂತರ ಹೋರಾಟಗಳನ್ನು ಮಾಡಿದ್ದೀವಿ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆಗೆ ಇನ್ನೂ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರನೂ ಕೂಡ ಹಣ ಕೊಡಬೇಕು ಅಂಥೇಳಿ, ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕೊಡಬೇಕು ಅಂಥೇಳಿ ಆಗ್ರಹ ಮಾಡಿದಾಗ ಈ ರಾಜ್ಯ ಸರ್ಕಾರ, ಈ ಜಿಲ್ಲೆಯ ಒಬ್ಬ ಮಂತ್ರಿಗಳು 450 ರೂಪಾಯಿ ನಾವು ಪ್ರತಿ ಕ್ವಿಂಟಲ್ಗೆ ಹೆಚ್ಚುವರಿ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದರು. ನಾನು ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಸವಾಲು ಹಾಕ್ಲಿಕ್ಕೆ ಬಯಸ್ತೇನೆ. ಎಷ್ಟು ಕ್ವಿಂಟಲ್ ಖರೀದಿ ಮಾಡಿದಿರಿ ಈ ಜಿಲ್ಲೆಯಲ್ಲಿ? ಎಲ್ಲೆಲ್ಲಿ ಕೇಂದ್ರಗಳನ್ನು ತೆಗೆದಿರಿ ಹೇಳಬೇಕಲ್ಲ. ಬರೀ ಪತ್ರಿಕಾ ಹೇಳಿಕೆಗೆ ಸೀಮಿತವಾಗಿ
ತೊಗರಿ ಬೆಳೆಗೆ 450 ರೂಪಾಯಿ ಪರ್ ಕ್ವಿಂಟಲ್ ಹೆಚ್ಚುವರಿ ನಾವು ಸಹಾಯಧನವನ್ನು ಬಿಡುಗಡೆ ಮಾಡಿದಂತ ಹೇಳಿದಂಥ ಉಸ್ತುವಾರಿ ಏನು APMC ಮಂತ್ರಿಗಳು ಶಿವಾನಂದ ಪಾಟೀಲ್ರು ಎಷ್ಟು ಕೊಟ್ಟಿದ್ದೀರಿ ಹೇಳ್ಬೇಕಲ್ಲ, ಜನರ ಮುಂದೆ ಹೇಳ್ಬೇಕಲ್ಲ ಎಷ್ಟು ಕ್ವಿಂಟಲ್ ಕೊಟ್ಟಿದ್ದೀರಿ ಅಂಥೇಳಿ. 1,000 ಕ್ವಿಂಟಲ್ ಕೂಡ ಖರೀದಿ ಮಾಡಲಿಲ್ಲ. ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಮುಖಾಂತರ 4,000 ರೂಪಾಯಿ ಹೆಚ್ಚುವರಿಯಾಗಿ ಹಣ ಕೊಡ್ತಿದ್ವಿ, ಅದನ್ನು ಕೂಡ ನಿಲ್ಲಿಸುವಂಥ ಕೆಲಸ ಮಾಡಿದರು. ಬೋರ್ವೆಲ್ ಹಾಕೋದನ್ನು 20,000 ರೂಪಾಯಿಗೆ ದುಡ್ಡು ಕೊಟ್ಟರೆ ಬೋರ್ವೆಲ್ ಹಾಕಿ ಕರೆಂಟ್ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಿತ್ತು, ಅದನ್ನು ನಿಲ್ಲಿಸಿ ಇವತ್ತು 5 ಲಕ್ಷ ರೂಪಾಯಿ ರೈತರು ಖರ್ಚು ಮಾಡಬೇಕು ಒಂದು ಬೋರ್ ಹಾಕೋಬೇಕಾಗಿದ್ರೆ. ರೈತರ ಬೀಜದ ಬೆಲೆಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತು. ಇವತ್ತಿಗೂ ಅಷ್ಟೇ ಕಳಪೆ ಬೀಜ ಮತ್ತು ಕಳಪೆ ಔಷಧಿಗಳು ದೊಡ್ಡ ದಂಧೆ ಈ ಜಿಲ್ಲೆನಲ್ಲಿ ನಡೀತಾ ಇದೆ. ಈಗೇನು ಈ ಜೂನ್ ತಿಂಗಳಲ್ಲಿ ನೋಡ್ತಾ ಇದ್ದೀನಿ, ತೊಗರಿ ಬೀಜವನ್ನು ತಯಾರು ಮಾಡಬೇಕಾಗಿದ್ರೆ ಎಲ್ಲಿ ತಯಾರು ಮಾಡಿದ್ದೀವಿ, ಯಾವ ಹೊಲದಲ್ಲಿ ತಯಾರು ಮಾಡಿದ್ದೀವಿ, ಯಾವ ಸರ್ವೆ ನಂಬರ್ ತಯಾರು ಮಾಡಿದ್ದೀವಿ, ಅದನ್ನು ಎಲ್ಲ ಹಂತಗಳಲ್ಲಿ ಪರೀಕ್ಷೆ ಮಾಡಬೇಕಾಗ್ತದೆ. ಪರೀಕ್ಷೆ ಮಾಡಿ ಆ ಬೀಜ ಸರಿ ಇದೆಯೋ ಇಲ್ವೋ ಚೆಕ್ ಮಾಡಿ ಆದಮೇಲೆ ಅದನ್ನು ಬೀಜವನ್ನು ರೈತರಿಗೆ ಕೊಡಬೇಕಾಗ್ತದೆ. ಆದರೆ ಎಲ್ಲೂ ಕೂಡ ಇದು ನಡೀತಾ ಇಲ್ಲ. ಬೆಂಗಳೂರಿನ ಏನು ಮಲ್ಲೇಶ್ವರಂ ಇದರಲ್ಲಿ ಅದು ನಮ್ಮ ಮಲ್ಲೇಶ್ವರಂ ಇದು ಯಲಹಂಕದಲ್ಲಿರ್ತಕ್ಕಂಥ ಒಂದು ಬೀಜ ಇನ್ಸ್ಪೆಕ್ಷನ್ ಏಜೆನ್ಸಿ ಇದೆ, ಸರ್ಕಾರದ್ದೇ. ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಬರ್ತದೆ. ಒಬ್ಬ ಅಧಿಕಾರಿನೂ ಕೂಡ ಬಂದು ಚೆಕ್ ಮಾಡೋದಿಲ್ಲ. ಆಮೇಲೆ ರೈತರು ಬಳಸ್ತಕ್ಕಂಥ ಔಷಧ ಏನಿದೆಯಲ್ಲ ಅದೊಂದು ದೊಡ್ಡ ದಂಧೆ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಉಸ್ತುವಾರಿ ಸಚಿವರುಗಳು 2 ಸಚಿವರಿದ್ದರೂ ಕೂಡ ಈ ಜಿಲ್ಲೆಯಲ್ಲಿ ಇವತ್ತು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಮತ್ತು ಕಳಪೆ ಬೀಜ ಸಪ್ಲೈ ಮಾಡ್ತಕ್ಕಂಥವ್ರು ಬಹುತೇಕ ಕಾಂಗ್ರೆಸ್ಸಿನ ಏಜೆಂಟ್ರುಗಳಿದ್ದಾರೆ. ಇದನ್ನು ನಾನು ಜವಾಬ್ದಾರಿಯುತವಾಗಿ ಮಾತುಗಳು ಹೇಳ್ತಾ ಇದ್ದೇನೆ. ಕೆಲವು ಏಜೆನ್ಸಿಗಳ ಮೇಲೆ ಬ್ಲ್ಯಾಕ್ ಲಿಸ್ಟಲ್ಲಿದ್ದಾರೆ, ಅವ್ರ ಮೇಲೆ ಕೋರ್ಟ್ ಕೇಸ್ಗಳು ನಡೀತಾ ಇದ್ದಾವೆ, ಆದರೂ ಕೂಡ ಅವ್ರಿಗೆ ಟೆಂಡರ್ಗಳು ಕೊಡ್ತಾರೆ. ಇದು ಈ ಸರ್ಕಾರದ ಒಂದು ಧೋರಣೆ ರೈತರ ಬಗ್ಗೆ ಇರ್ತಕ್ಕಂಥದ್ದು. ಇನ್ನು ಕರೆಂಟಿಂದ ಒಂದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸ್ಮಾರ್ಟ್ ಮೀಟರ್ ದಂಧೆ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 15,000 ಚಿಲ್ಲರೆ ಕೋಟಿ ಹಗರಣ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಜಾರ್ಜ್ ಅವರು ನೇರವಾಗಿ ಇನ್ವಾಲ್ವ್ ಇದ್ದಾರೆ, ಮಂತ್ರಿಗಳು. ಅದನ್ನಿಗಾಗಲೇ ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷ ಬಹಿರಂಗಪಡಿಸಿದೆ ಮತ್ತು ಅದರ ಬಗ್ಗೆ ಲೋಕಾಯುಕ್ತದಲ್ಲಿ ಕೇಸ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಇವತ್ತು ನಾವು ಮಾಡಿದ್ದೇವೆ. ಹೀಗೆ ರಾಜ್ಯ ಸರ್ಕಾರ ಇದು ಶೂನ್ಯ ಸಾಧನೆಯ ಸರ್ಕಾರ, ವಸೀಲಿಯ ಸರ್ಕಾರ, ಭ್ರಷ್ಟಾಚಾರದಲ್ಲಿ ನಂಬರ್ 1 ನಾವು ಹೇಳಿರ್ತಕ್ಕಂಥದ್ದಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಸರ್ಕಾರದ ಸಾಧನೆ ಶೂನ್ಯ. ಜೊತೆಗೆ ಯಾವುದು ಈ ಸರ್ಕಾರ ಅಹಿಂದ ಸರ್ಕಾರ ಅಂತ ಹೇಳ್ತಾರಲ್ಲ, ಅಹಿಂದ ಸರ್ಕಾರ, ಹಿಂದುಳಿದವರು ದಲಿತರಿಗೆ ಬಹುದೊಡ್ಡ ಅನ್ಯಾಯ ಯಾವುದಾದ್ರು ಸರ್ಕಾರದಲ್ಲಿ ಆಗಿದ್ದರೆ ಅದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರು ಹೊರತುಪಡಿಸಿ ಅದರಲ್ಲೂ ಅಲ್ಪಸಂಖ್ಯಾತರಲ್ಲಿ ಒಂದು ಕೋಮಿಗೆ ಸೀಮಿತವಾಗಿ ಇವತ್ತು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ಮುಸ್ಲಿಂ ಸಮುದಾಯಗಳನ್ನು ಓಲೈಕೆ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದ್ದು ಬಿಟ್ಟರೆ, ಅದು ಒಂದು ಸಾಧನೆ ಬಿಟ್ಟರೆ, ಈ ಸರ್ಕಾರ ದಲಿತರ ಹಣವನ್ನು ಸುಮಾರು 39,000 ಕೋಟಿ ದಲಿತರ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥ ಸರ್ಕಾರ. SCP TSP ಹಣ ಗಮನದಾಗಿರಲಿ. SCP TSPಗೆ ಸಂಬಂಧಪಟ್ಟಂತೆ ಇದೇ ಸಿದ್ದರಾಮಯ್ಯನವರು ಬಬ್ಬೆ ಹೊಡಿತಾರೆ. ಏನಂದರೆ ನಾನೇ ಕಾನೂನು ಮಾಡಿದ್ದೀನಿ, ನಾನು SC STಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಅಂತೇಳಿ. ಆದರೆ SC STಗೆ ಮೀಸಲಾಗಿರ್ತಕ್ಕಂಥ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಗ್ಯಾರಂಟಿಗೆ ಹಣವನ್ನು ಬಳಸ್ತಕ್ಕಂಥ ಕೆಲಸ ಮಾಡಿದ್ದಾರೆ.
1 ವರ್ಷಕ್ಕೆ 56,000 ಕೋಟಿ ಹಣ ಗ್ಯಾರಂಟಿಗೆ ಬಳಸ್ತೀನಿ ಅಂತ ಹೇಳ್ತಿದ್ದಾರಲ್ಲ ಸಿದ್ದರಾಮಯ್ಯನವರೇ. ಒಂದೇ 1 ವರ್ಷದ 50,000 ಕೋಟಿ ಹಣ ಕೃಷ್ಣಾ ಕೊಳ್ಳಕ್ಕೆ ನೀರಾವರಿ ಯೋಜನೆ ಕೊಟ್ಟಿದ್ರೆ ಮುಗಿತಿತ್ತಲ್ವಾ? ಉತ್ತರ ಕರ್ನಾಟಕದ ಬಹುದೊಡ್ಡ ನೀರಿನ ಯೋಜನೆ ಮುಗಿದೋಗ್ತಿತ್ತಾನ. 56,000 ಕೋಟಿ 1 ವರ್ಷದ್ದು ಏನು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ, ಅದರಿಂದ ಎಷ್ಟು ಕುಟುಂಬಗಳು ಉದ್ಧಾರ ಆಗಿದೆ ರಾಜ್ಯದಲ್ಲಿ ಹೇಳ್ಬೇಕಲ್ಲ. ಈ ಸರ್ಕಾರ ಕೇವಲ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮುಖಾಂತರ ಪತ್ರಿಕೆಗಳಲ್ಲಿ ಸಾಧನೆಯ ಸರ್ಕಾರ ವಿನ ವಾಸ್ತವದಲ್ಲಿ ಈ ಸರ್ಕಾರದ ಸಾಧನೆ ಶೂನ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾತು ಹೇಳಲಿಕ್ಕೆ ನಾನು ಭಾಳ ನೋವಿನಿಂದ ಮಾತು ಹೇಳ್ತೇನೆ. ನಮ್ಮ ಜಿಲ್ಲೆಯ ಜನ ಜಾಗೃತರಾಗಬೇಕು. ನಾನು ವಿನಂತಿ ಮಾಡ್ತೇನೆ, ನಮ್ಮ ರೈತರು ಜಾಗೃತರಾಗಬೇಕು. ನಮ್ಮ ರೈತರು ಬಾರ್ಕೋಲ್ ತೊಗೊಂಡು ಎಲ್ಲಿವರೆಗೆ ಹೊರಗೆ ಬರೋದಿಲ್ಲ, ಹೋರಾಟಕ್ಕೆ ಹಿಡಿಯೋದಿಲ್ಲ, ಅಲ್ಲಿವರೆಗೆ ಆಲಿಮಟ್ಟಿ ಡ್ಯಾಮ್ ಏರಿಸೋದು ಅಷ್ಟು ಸುಲಭ ಅಲ್ಲ. ಇವತ್ತು ನಾವು 1 ಲಕ್ಷ ಕೋಟಿಗೆ ಬಂದು ನಿಂತಿದ್ದೇವೆ. ಈಗಾಗಲೇ 1 ಲಕ್ಷ ಕೋಟಿ ಬೇಕು ಅದಕ್ಕೆ ಖರ್ಚು ಮಾಡಲಿಕ್ಕೆ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಚಿಂತಕರು, ರೈತ ಹೋರಾಟಗಾರರು, ರೈತರು ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಈ ಜಿಲ್ಲೆಗೆ ಬಂದಿದೆ. ಯಾಕಂದರೆ ವಿಧಾನಸೌಧದಲ್ಲಿ ನೀವೇನು ಈ ಬಾರಿ ಆಯ್ಕೆ ಮಾಡಿ ಕಳಿಸಿದ್ದೀರಿ, 8 ಜನ ಶಾಸಕರು ಯಾರಾದರೂ ಒಬ್ಬರಾದರೂ ಕೂಡ ವಿಧಾನಸಭೆಯಲ್ಲಿ ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗಳಿಗೆ ಚರ್ಚೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಸ್ಪೀಕರ್ಗೆ ಒತ್ತಾಯ ಮಾಡಿರ್ತಕ್ಕಂಥ ಉದಾಹರಣೆನ 2 ವರ್ಷದಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇನ್ನೂ 3 ವರ್ಷ ಸಮಯ ಇದೆ. ನಾನು ವಿನಂತಿ ಮಾಡ್ತೇನೆ, ಅಟ್ಲೀಸ್ಟ್ ಮುಂದಿನ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಗಂಭೀರವಾದಂಥ ಚರ್ಚೆ ಆಗಲಿ ಅಂತಕ್ಕಂಥದ್ದು. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕೃಷ್ಣಾ ಬೇಸಿನ್ ಏನಿದೆಯಲ್ಲ, ಕೃಷ್ಣಾ ಬೇಸಿನ್ ಇರತಕ್ಕಂಥ ಭೂಮಿ ಅತ್ಯಂತ ಸಂಪದ್ಭರಿತವಾದಂಥ ಭೂಮಿ ಇದೆ. ಇದಕ್ಕೇನಾದರೂ ನೀರು ಕೊಟ್ಟರೆ ನಾವು ಇಲ್ಲಿ ಬಂಗಾರ ಬೆಳೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ನಮ್ಮ ಜಿಲ್ಲೆಯ ಜನ ದಯಮಾಡಿ ಬೇರೆದಕ್ಕೆಲ್ಲ ನಾವು ಏನು ಸಂಘಟನೆ ಮಾಡ್ತೇವೆ. ಬಹಳ ನೋವಿನ ಸಂಗತಿ ಏನು ಅಂದರೆ, ನಮ್ಮಲ್ಲಿ ನೀರಾವರಿ ಜಾಗೃತಿ ಇಷ್ಟೆಲ್ಲ ನೀರಿದ್ರು ಇನ್ನೂ ಮೂಡಲಿಲ್ವಲ್ಲ ಅಂತಕ್ಕಂಥ ನೋವು ನನಗಿದೆ. ಅದಕ್ಕೆ ನಾನು ತಮ್ಮ ಮುಖಾಂತರ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ನೀರಾವರಿಗೆ ಸಂಬಂಧಪಟ್ಟಂತೆ ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಮತ್ತು ಇದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ಪಷ್ಟವಾದಂಥ ಒಂದು ನಿಲುವನ್ನು ನಮ್ಮ ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಒಂದು ಏನು ಚುನಾವಣೆ ಸಂದರ್ಭಕ್ಕೆ ನಮ್ಮ ಸರ್ಕಾರ ಏನು ಮಾಡಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.